ಯಾವ್ದು ಗಾಚಾರ ರೀ? ನಾನ್ ಡೋರ ಹೊಡೆದಾಗ ಗ್ಲಾಸೇ ಹೊಡೆದಾಗ ಸಿಗರೇಟ್ ಸೇರ್ಬೇಕು ಅಂತ ಹೇಳ್ತಾ ಇಲ್ವಾ? ನನ್ ಮಗನ್ ಫೋನ್ ಮಾಡು. ನಮ್ಮನ್ನ ಯಾಕೆ ನಾನ್ ಹಿಡ್ದಿ ನಾನ್ ಸಿಗರೇಟ್ ಸೇದಿಲ್ಲ ಅಂದ್ರೆ ಯಾವ್ದಯ್ಯ ನ್ಯಾಯ ಇದು? सीट बेल्ट DL ಸರ್ವಿಸ್ 2007 ಹೊಸ DL ಐತೆ ತೋರಿಸ್ತಾ ಇರೋದು ಎಷ್ಟು ವರ್ಷ ಆಯ್ತು ಅಂತ. ಓಕೆ 2005 ಇಂದ ಡ್ರೈವರ್ ಸರ್ ನಾನು. ಅದು ಕೊಡಿ 2005 ನಾನಾ? ಆಮೇಲೆ 7 ಅಲ್ಲಿ DL ಮಾಡಿಸಿದ. ಅವಾಗ DL ಎಲ್ಲ ಆಗ್ತಾ ಇರಲಿಲ್ಲವಲ್ಲ ಸರ್. ಸರಿ ಸರಿ. ಈ ವಿಷಯ ಏನಂದ್ರೆ ಹೇಳಿ ಸರ್. ನಮ್ಮ ತಮ್ಮ ಒಬ್ಬ ಇದ್ದಾನೆ. ಅವ್ನು ಸ್ವಲ್ಪ ಈ ಹೊರಗಡೆ ಜಾಸ್ತಿ ಓಡಾಡೋದು, ಅಂದ್ರೆ ಈ ಪರ್ಕ್ಯೂಡ್ ಅವ್ರ ಜೊತೆ ಇರೋದು, ಮತ್ತೆ MLAಗಳ ಮಕ್ಕಳ ಜೊತೆ, ಅವ್ರ ಜೊತೆ, ಇವ್ರ ಜೊತೆ, ಎಲ್ಲರ ಜೊತೆ ಇರೋದು ಜಾಸ್ತಿ ಅವನು. ಸೊ ಮೊನ್ನೆ ಏನ್ ಮಾಡ್ಬಿಟ್ಟು ಅವನೇ, ನಮ್ದು ಇನ್ನೊಂದು ಗಾಡಿ ಇದೆ, ಯಾವ್ದಂದ್ರೆ I-20 ಇದೆ, ಹೊಸದು ಈಸ್ಕೊಂಡಿದ್ವಿ, ಅವ್ನ ಬರ್ತ್ಡೇಗಂತ ಈಸ್ಕೊಟ್ಟಿದ್ವಿ. ಅದ್ರಲ್ಲಿ ಏನ್ ಮಾಡ್ಬಿಟ್ಟಿದ್ದಾನೆ, ಒಂದು ಫುಲ್ಲು ಹಿಂದ್ಗಡೆ ಡಿಕ್ಕಿಯಲ್ಲಿ ಒಂದು ಸುಮಾರು ಒಂದು 30 kg ಅಷ್ಟು ಡ್ರಗ್ಸ್ ಯಾವ್ದೋ ಬೇರೆ ಊರಿಂದ ತುಂಬ್ಕೊಂಡ್ಬಂದ್ಬಿಟ್ಟಿದ್ದಾನೆ. ಪೊಲೀಸರು ಏನ್ ಮಾಡ್ಬಿಟ್ಟಿದ್ದಾರೆ, ಹಿಡಿದ್ಬಿಟ್ಟಿದ್ದಾರೆ ಗಾಡಿನ. ಇವು ಪೊಲೀಸವ್ರು ಏನಕ್ಕೆ ಹಿಡ್ದಾರ ಅಂದ್ರೆ ಡ್ರಿಂಕ್ ಅಂಡ್ ಡ್ರೈವ್ ಮಾಡಿರೋದಕ್ಕೆ ಹಿಡ್ದವ್ರೆ. ಫುಲ್ ಆಗಿ ಎಣ್ಣೆ ಹೊಡೆದ್ಬಿಟ್ಟು ಗಾಡಿ ಓಡಿಸಿದಾನೆ ಅಂದ್ಬಿಟ್ಟು ಪೊಲೀಸವ್ರು ಹಿಡ್ದವ್ರೆ. ಈಗ ಸ್ಟೇಷನ್ ಅಲ್ಲಿ ಗಾಡಿ ಇದೆ, ಆದ್ರೆ ಆ ಡಿಕ್ಕಿಯಲ್ಲಿ ಬಂದ್ಬಿಟ್ಟು ಸುಮಾರು ಒಂದು 30 kg ಡ್ರಗ್ಸ್ ಇದೆ. ಈಗ ಪೊಲೀಸವ್ರಿಗೆ ಇನ್ನೂ ಗೊತ್ತಿಲ್ಲ ಡಿಕ್ಕಿಯಲ್ಲಿ ಡ್ರಗ್ಸ್ ಇರೋದು. ಅದೇನಾದ್ರು ಗೊತ್ತಾಗ್ಬಿಟ್ರೆ ಆಮೇಲೆ ಗೊತ್ತಲ್ಲ ನಿಮ್ಗೆ, ಆಮೇಲೆ ಅದೇನ್ ಮಾಡ್ತಾರೋ, ಅದ್ ಎಲ್ಲಿ ತಗೊಂಡೋಗಿ ಹೆಂಗೆ ಯಾವ ಸೆಂಟ್ರಲ್ ಜೈಲಲ್ಲಿ ಹಾಕ್ತಾರೋ ಗೊತ್ತಿಲ್ಲ. ಅದಕ್ಕೆ ಈಗ ಅದು ಒಂದು ಕೆಂಗೇರಿ ಸ್ಟೇಷನ್ ಅಲ್ಲಿ ಇದೆ ಗಾಡಿ, ಸರಿನಾ, ಒಳಗಡೆ ಲಾಕ್ ಮಾಡಿ ಇಟ್ಟಿದ್ದಾರೆ. ಈಗ ನೀವೇನ್ ಮಾಡ್ಬೇಕಂದ್ರೆ ಅದ್ ಇನ್ನೊಂದು ಡೂಪ್ಲಿಕೇಟ್ ಕೀ ನಮ್ಮ ಹತ್ರ ಇದೆ, ನಿಮಗ್ ನಾವು ಕೀ ಕೊಡ್ತೀವಿ. ಅವ್ರು ನೋಡ್ತಾ ಇರ್ತಾರೆ, ನೋಡ್ಕೊಳ್ಳಿ ಸ್ವಲ್ಪ ಆ ಕಡೆ ಈ ಕಡೆ. ಈ ಲಂಚ್ ಬ್ರೇಕ್ ಅಲ್ಲೆಲ್ಲ ಆಚೆ ಹೋಗ್ಬಿಡ್ತಾರೆ. ಹೋಗಿದ ತಕ್ಷಣ ಆ ಗಾಡಿ ಕೀ ಹಾಕೊಂಡು ಹಂಗೆ ಸೈ ಅಂತ ಮಗಂದು ಗೇಟ್ ಎಗರ್ಸ್ಕೊಂಡು ಬಂದ್ಬಿಡ್ಬೇಕು. ಗಾಡಿ ಎತ್ಕೊಂಡು ಇನ್ ಕೇಸ್ ಏನಾದ್ರು ಪೊಲೀಸ್ ಅವ್ರು ಹಿಡಿದು ನನ್ನ ಮಗನ ಏನು ಗಾಡಿ ಕಳ್ತನ ಮಾಡಕ್ ಬಂದಿದ್ಯಾ ಹಂಗೆ ಹಿಂಗೆ ಅಂದ್ರೆ, ಹೌದು ಸರ್ ನಮ್ ಗಾಡಿ ಕಳ್ತನ ಮಾಡವನೆ, ಈ ಗಾಡಿಯಲ್ಲಿ ನಾನು ಐಟಮ್ ಇಟ್ಟಿದ್ದೀನಿ ಅದಕ್ಕೆ ಎತ್ಕೊಂಡು ಹೋಗಕ್ಕೆ ಬಂದೆ ಸರ್ ಅಂತ ಅಂದ್ಬಿಟ್ಟು ನೀವು ಅಲ್ಲಿ ನಿಜ ಒಪ್ಕೊಂಬಿಡಿ. ನಿಮ್ಗೆ ಅವ್ರೇನಾದ್ರು ಶಿಕ್ಷೆ ಕೊಟ್ರೆ ಅದೇನಿದೆ ನಾವು ನೋಡ್ಕೊಂತೀವಿ, ಲಾಯರ್ ಅವ್ರು ಇವ್ರನ್ನೆಲ್ಲ ಬೇಲ್ ಗಿಲ್ಲೆಲ್ಲ ಮಾಡಿಸ್ಬಿಟ್ಟು ನಿಮ್ಗೆ ರಿಲೀಸ್ ಮಾಡಿಸ್ತೀವಿ. ಸರ್ ನೀವು ಕರ್ಕೊಂಡ್ ಬಂದಿದ್ದೀರಾ, ನಿಮ್ ನಂಬಿಕೆ ಮೇಲೆ ಗಾಡಿ ಹತ್ತಿದ್ದೀನಿ, ಏನ್ ಮಾಡ್ತೀರಾ ಮಾಡಿ. ಅಲ್ಲ ನಾವೆಲ್ಲ ಮಾಡ್ತೀವಿ, ಮಾಡಿಸ್ಕೊಳಕ್ ರೆಡಿ ಇರ್ಬೇಕಷ್ಟೇ. ನಮ್ಗೆ ನಿಮಿಷ ನಿಲ್ಸಿ ಸಿಗರೇಟ್ ಇಸ್ಕೊಂತೀನಿ. ಸಿಗರೇಟ್ ಎಲ್ಲ ಬೇಡ ಅಣ್ಣ, ಇವಾಗ ಇಸ್ಕೊಬಾರ್ದು ಸಿಗರೇಟ್ ಅಲ್ಲ. ನೀವು ಸಿಗರೇಟ್ ಸಿಗ್ಬೇಕು, ಸಿಗರೇಟ್ ರೂಢಿ. ಸಿಗರೇಟ್ ಸಿಗ್ಬೇಕು. ನಿಮ್ ಕೆಲಸ ಮಾಡಿ, ಮತ್ತೆ ಒಂದು ಡ್ರಗ್ಸ್ ಇಂಜೆಕ್ಷನ್ ಇದೆ ತಗೊಂಡ್ಬಿಡಿ. ಇಲ್ಲ ಸರ್, ಅದೆಲ್ಲ ಕಿಕ್ ಕುಡಿ, ಒಳ್ಳೆ ಕಿಕ್ ಕುಡಿ. ಬೇಡ ಸರ್, ಸಿಗರೇಟ್ಗಿನ್ನ ಹತ್ರಷ್ಟು ಹೊಡಿ. ಬೇಡ ಸರ್, ಆರೆಂಜ್ ಫ್ಲೇವರು ಬೇಡ ಸರ್, ಚೆನ್ನಾಗಿರುತ್ತೆ. ಬೇಡ ಸರ್, ಆರೆಂಜ್ ಫ್ಲೇವರ್ ಹಾಕೊಳ್ಳಿ. ಬೇಡ ಸರ್, ಮಿಲ್ಕ್ ಕುಡಿ. ತೆಗ್ರಿ. ಬೇಡ ಸರ್, ತೆಗ್ರಿ ಸರ್, ದಯವಿಟ್ಟು ಬೇಡ ಸರ್, ದಯವಿಟ್ಟು ಹಂಗೆ ಮಾಡ್ಬಿಡಿ, ಹಾಕೊಳ್ಳಿ ಸರ್. ಬೇಡ ಸರ್, ಹಂಗೆ ಮಾಡಕ್ ಹೋಗ್ಬೇಡಿ, ಹಾಕೊಳ್ಳಿ. ನಿಶಾಲ್ ಭಾಯ್ ಹಂಗೆ ಮಾಡಬೇಡಿ. ನಿಶಾಲ್ ಭಾಯ್ ಬೇಡ ಸರ್, ಹಂಗೆ ಮಾಡಬಾರ್ದು. ನಿಶಾಲ್ ಭಾಯ್ ನಮ್ಮ ತಾಯಿ ಸೊತೆಗಳು ಬೇಡ ಸರ್, ಹಂಗೆಲ್ಲ ಮಾಡಬಾರ್ದು. ಹಾಕೊಳ್ಳಿ, ಕಿಕ್ ಹೊಡಿಯುತ್ತೆ, ಸಿಗರೇಟ್ಗಿನ್ನ ಮಸ್ತಿ ಇರುತ್ತೆ. ಬೇಡ ಸರ್, ಆರೆಂಜ್ ಫ್ಲೇವರ್. ಬೇಡ ಸರ್, ದಯವಿಟ್ಟು ಮಾಡಬೇಡಿ. ನಿಶಾಲ್ ಭಾಯ್ ಒಂದು ವಿಶಾಲ್ ಮಾಡಿಟ್ಕೊಡ್ತೀನಿ, ನನ್ನ ಮಾತು ಕೇಳಿ. ಬೇಡ ಸರ್, ದಯವಿಟ್ಟು ಹಂಗೆ ಮಾಡಬೇಡಿ. ತಿರುಗಿ. ಬೇಡ ಸರ್, ನಮ್ಮ ತಾಯಿ ಸೊತೆಗಳು ಬೇಡ ಸರ್, ಅದೆಲ್ಲ ನನ್ಗೆ ರೂಢಿ ಇಲ್ಲ ಸರ್. ಸಿಗರೇಟ್ ರೂಢಿ ಇದೆ ಅಲ್ಲ ನಿಶಾಲ್ ಭಾಯ್? ಸರ್ ಬಡವಾ ಸರ್, ನಾನು ಸೌಕರ್ಯ ಮಾಡ್ತೇನೆ ನಾನು ಇವತ್ತು ನಿನ್ನ. ಒಂದು ಒಳ್ಳೆ ಫ್ಲಾಟ್ ಇಸ್ಕೊಡ್ತೀನಿ ಬಾ ಅಪಾರ್ಟ್ಮೆಂಟಲ್ಲಿ. ಬೇಡ ಸರ್, ಅದೆಲ್ಲ ನನ್ಗೆ ರೂಢಿ ಇಲ್ಲ ಸರ್. ಏನು ಮೈ ಕೈ ನೋವಿದ್ರೆ ಇಂಜೆಕ್ಷನ್ ತಗೊಂತೀರಾ? ಸರಿ, ಅದೇ ತಗೊಂಡು. ಬೇಡ ಸರ್.
ತಿರುಗಿ ನಿಶಾಲ್ ಬೈ. ನಿಶಾಲ್ ಬೈ ಸರ್ ಹಂಗ್ ಮಾಡ್ಬಾರ್ದು ನಿಶಾಲ್ ಬೈ. ಇಬ್ಬಗ್ ಫೋನ್ ಮಾಡಿ ನೀವು. ಇಬ್ಬಗೆಲ್ಲ ಫೋನ್ ಮಾಡ್ಬಾರ್ದು, ಆಮೇಲೆ ಅವರು ಹಿಂದೆ ಹುಡ್ಕೊಂಡ್ ಬರ್ತಾರ. ಆಮೇಲೆ ಅವರು ಬೇಡ ಸರ್ ತಿರುಗಿ. ಇಲ್ಲ ಸರ್ ತಿರುಗಿ ನಿಶಾಲ್ ಬೈ, ಹಂಗ್ ಮಾಡ್ಬೇಡಿ. ತಿರುಗಿ ನಿಶಾಲ್ ಬೈ, ನಿಮ್ಗೆ ಒಳ್ಳೆ ಕಿಕ್ ಹೊಡಿಯುತ್ತೆ. ನನ್ ಮಾತು ಕೇಳಿ. ನೀವು ತೊಂದರೆ ಕೊಡ್ತಾ ಇರೋದು ಯಾರಿಗೆ? ನಮ್ಗೆ. ತೊಂದ್ರೆ ಅಲ್ಲ ಬೈ, ಏನು ನಿಮ್ಗೆ ಹೆಲ್ಪ್ ಮಾಡ್ತಾ ಇರೋದು ನಾವು. ಇಲ್ಲ ಸರ್ ಬೇಡ ಬಿಡಿ ಹಂಗೆಲ್ಲ ಮಾಡ್ಬಾರ್ದು ನಿಶಾಲ್ ಬೈ. ಸರ್ ನೋಡಿ ದಯವಿಟ್ಟು ನನ್ ಕಷ್ಟ ಬೀಳೋನು, ಮೂಟೆ ಎತ್ತಾಕೋನು, ನನ್ ಕಾಲ್ ಬೇರೆ ಸರಿ ಇಲ್ಲ. ಅದೆಲ್ಲ ನಾನು ರೆಡಿ ಮಾಡಿಸ್ತೀನಿ ನಿಶಾಲ್ ಬೈ. ಏನ್ ರೆಡಿ ಮಾಡಿಸ್ತಾರ? ಮೂಲೆ ಮುರಿದೋಗಿರೋದು ರೀ. ಮೂಲೆ ಹೊಸದ ಹಾಕ್ಸ್ತೀನಿ ಬಾ. ನೀನ್ ಯಾಕೆ ತಲೆ ಕೆಡಿಸ್ಕೊಂತೀಯ? ಏನ್ ಇದದು ಪ್ಲಾಸ್ಟಿಕ್ ಕಬ್ಣನ ಮೂಳೆ ಹಾಕ್ಸಕ್ಕೆ ನೀವು? ಏನ್ ತಲೆ ಕೆಡಿಸ್ಕೊಬೇಡಿ, ರಾಡ್ ಎಲ್ಲ ಹಾಕ್ಸ್ತೀನಿ ಬನ್ನಿ. ನನ್ ಮಾತ್ ಕೇಳಿ ನಿಶಾಲ್ ಬೈ, ನಿಮ್ಗೆಲ್ಲ ಮಾಡಿಸ್ತೀನಿ ಬನ್ನಿ. ನಾನು ಗೋಲ್ಡ್ ಕೊಡ್ತಾ ಇದೀರಾ ನೀವು. ಅವ್ನ ಇಬ್ಬು ಸಿಕ್ಲಿ ಅವನು. ಸರ್ ಅದೆಲ್ಲ ನೋಡಿ ಹೇಳ್ತಾ ಇದೀನಿ, ಕೈ ಎತ್ತಿ ಸರ್. ಯಾಕೆ ನಿಶಾಲ್ ಬೈ? ನಾವಿಬ್ರು ಫ್ರೆಂಡ್ಸ್ ಬೈ ನಿಶಾಲ್ ಬೈ. ವಯಸ್ಸಲ್ಲಿ ನೀವು ನನ್ಕಿಂತ ಚಿಕ್ಕವ್ರು ಇದ್ದೀರಾ. ನನ್ಗೆ ಎಷ್ಟು ವಯಸ್ಸು ಗೊತ್ತಾ? ಎಷ್ಟು ನಿಶಾಲ್ ಬೈ? ನಿಮ್ಗೆ ಎಷ್ಟು? ನನಗೆ 33. 38 ವರ್ಷ ನನ್ಗೆ. ಹೌದಾ? ಹಂಗಂದ್ರೆ ನಮ್ಮ ಅಣ್ಣ ತರ ನಿಶಾಲ್ ಬೈ. ಬೈ ಕರೆಕ್ಟ್ ಆಗಿದೆ ಬೈ, ಹಾಕೊಳ್ಳಿ ಬೈ. ನಮ್ ತಮ್ಮ ಒಬ್ಬ ಇದ್ದಾನೆ, ಅವನು ನಿನ್ ತಮ್ಮ ಅನ್ಕೋ ಬೈ. ನೀನು ನಿನ್ ತಮ್ಮ ಅನ್ಕೋ ಬೈ, ಅವನು ನಿಮ್ ತಮ್ಮ ಅನ್ಕೋ. ತಮ್ಮ ಅಂದ್ರೆ ಇಂಜೆಕ್ಷನ್ ಚುಚ್ಬಿಡ್ತಾನ? ಇಂಜೆಕ್ಷನ್ ಎಲ್ಲ ಬೈ, ಅವ್ನು ಚುಚ್ಕೊಂಡಿದ್ದಾನೆ ನಿಶಾಲ್ ಬೈ. ಹಂಗ್ ಮಾಡಬೇಡ ನಿಶಾಲ್ ಬೈ. ಸುಮ್ನೆ ಕೊಡ್ತಾ ಇದೀರಾ, ಹೇಳ್ತಾ ಇದೀನಿ, ಸುಮ್ನೆ ಇಟ್ಬಿಡಿ ಸರ್. ನನ್ ಮಾತ್ ಕೇಳಿ ನಿಶಾಲ್ ಬೈ. ಫೋನ್ ಮಾಡಿ. ನನ್ ಮಗನಿಗೆ ಸರ್ಕಲ್ ಎಲ್ಲ ಇದೆ ಇವತ್ತು ಗ್ರಾಚಾರ. ಸುಮ್ನೆ ನನ್ ತಲೆ ಕೆಡ್ಸ್ಬಿಟ್ರೆ ಸುಮ್ನೆ ಇಟ್ಬಿಡಿ. ಯಾಕೆ ನಿಶಾಲ್ ಬೈ ಅಷ್ಟು ಕೋಪ ಪಡ್ತೀರಾ? ಮಾಡ್ರಿ ರೀ. ಇಲ್ಲ ನಮ್ಮ ಹುಡುಗರು ಇದಾರೆ ಹಿಂದೆ ರೀ, ಪೈಪ್ ಲೈನ್ ಅಲ್ಲಿ ನಮ್ಗೆ ಗೊತ್ತಿರೋರು ಎಲ್ಲಾರು ಇದಾರ್ರಿ. ಅವ್ರಿಗೆಲ್ಲ ಇರ್ಲಿ, ಅವರೆಲ್ಲ ಇರ್ಲಿ. ಮಾಡ್ಕೊಂಡ್ರೆ ಏನ್ ಎದುರು ಬಿಡ್ತೀವಿ? ಹೇಳೋದ್ ಕೇಳಿ ನಿಶಾಲ್ ಬೈ. ಏನಣ್ಣ ಏನ್ ಮಾತಾಡ್ತಾ ಇದೀಯ ನೀನು? ದೊಡ್ಡವರು ಚಿಕ್ಕವ್ರು ಏನ್ ಬೆಲೆ ಇಲ್ವಾ ಹೇಳಿ? ಅದಕ್ಕೆ ನಿಶಾಲ್ ಬೈ ಅಂತ ಇದೀನಿ. ನಾನೇನಾರು ಏನ್ ಇಂಜೆಕ್ಷನ್ ಹಾಕೊಂಡು ನಶಾ ಮಾಡೋನು ನಾನು? ಅಲ್ಲಿ ಈಗ ಹೇಳಿದ್ರಲ್ಲ, ಅದನ್ನ ಇನ್ನೊಂದ್ಸಲಿ ಹೇಳ್ತೀರಾ ಪ್ಲೀಸ್? ನನಗೋಸ್ಕರ ನಶಾ ಮಾಡೋನು ನಾನು. ನಶಾ ಹಾಕೊಳ್ಳಿ ನಿಶಾಲ್ ಬೈ. ನೀವ್ ಹಾಕೊಳ್ರಿ, ಸಿಗರೇಟ್ ಹೊಡಿತೀರಲ್ಲ, ಹೊಡ್ಕೊಂಡ್ ಕೂತ್ಕೊಳ್ಳಿ. ನಾನ್ ಕಾರ್ ಓಡಿಸ್ತೀನಿ, ಡ್ರೈವರೇ ನಾನು. ಡಿಎಲ್ ಕೊಡಪ್ಪ. ಇಲ್ಲ ಬೈ, ಅವ್ನು ಪೊಲೀಸ್ ಅಲ್ಲಿ ಕೊಡ್ತಾನೆ. ಏನು ಕೊಡ್ತಾರೆ? ನಡಿ ಪೊಲೀಸ್ ಹತ್ರನೇ ಹೋಗೋಣ ನಡಿ. ಕಳ್ತನ ಮಾಡಿದೀನ? ಕಾಲಿಂಗ್ ಚೆಕ್ ಮಾಡ್ತಾರೆ, ನಾನೇ ಹೇಳ್ತೀನಿ. ಕಳ್ತನ ಅಂತ ಹೇಳ್ಬಾರ್ದು, ಐಟಮ್ ನಂದೇ ಅಂತ ಹೇಳು. ಡ್ಯೂಟಿಗೆ ಹೋಗಿ ಬಂದಿರೋದು. ನೀನು ನಿದ್ದೆ ಮಾಡಿಲ್ಲ, ನನ್ ಗೊತ್ತಾಯ್ತು. ಅದಕ್ಕೆ ಇದಾಕೋ ನಿದ್ದೆ ಬರುತ್ತೆ ನಿನ್ಗೆ. ನಿದ್ದೆ ಬರುತ್ತೆ, ಆರಾಮಾಗಿ ನಿದ್ದೆ ಮಾಡಿ. ನೀನು ನಮ್ಮನ್ ಸತ್ತೋದ್ರೆ ಹಾಕೊಂಡ್ರೆ ಅದು ಏನಕ್ಕೆ ಸತ್ತೈತೆ ನಿಶಾ ಬೈ? ನಮ್ಮ ಏರಿಯಾದಲ್ಲ ಇಂಜೆಕ್ಷನ್ ಹಾಕೊಂಡ್ ಒಬ್ಬ ಸತ್ತೋಗ್ಬಿಟ್ಟವನೆ ಕಂಟೈನರ್ ಅಲ್ಲಿ. ನಡೀರಿ, ಚಿಕ್ಕ ಹುಡುಗ ನನ್ ಮುಂದೆ ರೀ, ಮೂಟೆ ಎತ್ತಾಕ್ತಾ ಇದ್ದಿದ್ದವನ ಎತ್ರಿ ಗಾಡಿ. ಅದಕ್ಕೆ ನೀವು ಸತ್ತೋಗ್ಬಿಡ್ತೀನಿ ಅಂತ. ಏನ್ ಸತ್ತೋಗ್ತೀವಿ ನಾವ್? ಸತ್ತೋದ್ರೆ ಏನಿಲ್ಲ ರೀ, ಬಾಡಿ ಮಶಾಣಕ್ ಹೋಗುತ್ತೆ. ನಮ್ ಹಿಂದೆ ಇದಾರಲ್ಲ, ಅವ್ರ ಏನ್ ಮಾಡ್ಬೇಕು? ನಾವ್ ಇದೀವಲ್ಲ, ನೋಡ್ಕೊಂತೀವಿ. ನೋಡ್ತೀರಾ? ಇವಾಗ್ಲೇ ನೋಡ್ಬಿಟ್ಟು ಇವಾಗ ಇಂಜೆಕ್ಷನ್ ಚುಚ್ಚಕ್ ಬರ್ತೀರಾ? ನಾಳೆ ಏನ್ ಮಾಡ್ತೀರಾ ನೀವು? ನಾಳೆ ಬೇಕಾದ್ರೆ ಅವ್ರಿಗೆಲ್ಲ ಸಾಹೇಬ್ರು ಕೊಡ್ಬೇಕಣ್ಣ. ಏನಕ್ಕೆ ಸಾಹೇಬ್ರು ಕೊಡ್ಬೇಕು? ನೋಡಿ ಯಾವ ನಿಶಾ ಬೈ ಮಾಡ್ಬಿಡಿ. ನಿಶಾ ಬೈ ನಮ್ ಬ್ರದರ್ ನೀವು. ಬನ್ನಿ ನಿಶಾ ಬೈ. ನಿಶಾಲ್ ಬೈ ಇದೆ, ಇಬ್ಬುಗಿದೆ, ನಿಮ್ಗೂ ಇದೆ, ಎಲ್ಲರಿಗೂ ಇದೆ. ಏನಕ್ಕೆ ಚುಚ್ಬಿಡ್ತೀರಾ ರೀ ಇಂಜೆಕ್ಷನ್? ನಾನು ಇಂಜೆಕ್ಷನ್ ಬೇಡ ಬಿಡೋರಿ, ಹಾಕಬೇಡ. ಏನಕ್ಕೆ ಚುಚ್ಚಿದ್ದೀರಾ ನೀವು? ಈಗ ಚುಚ್ಬೇಕಾ? ಅವ್ನು ಇಬ್ಬಗ್ ಫೋನ್ ಮಾಡಿ, ಇಬ್ಬಗ್ ಫೋನ್ ಮಾಡ್ರಿ ನೀವು. ಅವನೇ ತಾನೇ, ನಿಮ್ ನಂಬರ್ ಇದೆ ತಾನೇ? ನಡೀರಿ, ಯಾವ ಸ್ಟೇಷನ್ ಅಲ್ಲಿ ಯಾವ ಕೀ ಎತ್ಕೊಂಡ್ ಬರ್ತೀನಿ. ಏನಕ್ಕೆ ಸುಮ್ಮನೆ ಕರ್ಕೊಂಡ್ಬರೋದು? ಪೊಲೀಸ್ ಅವ್ರು ಹೊಡ್ಬಿಟ್ಟ. ಯಾವ ಗ್ರಾಚಾರ ನಮಗ್ ಬೇಡ ರೀ ಸ್ವಾಮಿ. ನಾವ್ ಕಳ್ತನ ಮಾಡಂಗಿದ್ರೆ ಈ ತರ ಕಾರಲ್ಲಿ ಓಡಾಡ್ತಾ ಇದ್ದೆ. ನಾನ್ ಕಷ್ಟ ಬೀಳ್ಬೇಕು, ನಾನ್ ತಿನ್ಬೇಕಷ್ಟೇ. ಇವಾಗ್ಲೂ ಕಷ್ಟನೇ ಪಡ್ತೇನೆ ನಿಶಾಲ್ ಬೈ. ನೀನೇನ್ ಕಳ್ತನ ಮಾಡಲ್ಲ. ಅಲ್ಲಿ ಹೋಗಿ ಯಾರೋ ಡ್ರಗ್ಸ್ ಬಿಟ್ಬಿಟ್ಟಿರೋದು ಗಾಡಿ ಎತ್ಕೊಂಡ್ ಬಂದ್ರೆ ಸುಮ್ನೆ ಬಿಡ್ತಾರ? ಹಾಕೊಂಡ್ ಸಾಯಿಸ್ಬಿಡ್ತಾರೆ ನಮ್ಮ ಸ್ಟೇಷನ್ ಅಲ್ಲಿ, ಜೈಲಲ್ಲಿ ನನ್ಗೆ. ತಮ್ಮನ್ ಇದ್ ಮಾಡ್ಬಿಡ್ತಾರೆ ನಿಶಾಲ್ ಬೈ. ನಿಶಾಲ್ ಬೈ ಬನ್ನಿ ಬೈ. ನಿಶಾಲ್ ಬೈ ಹಂಗ್ ಮಾಡ್ಬೇಡಿ. ನಿಶಾಲ್ ಬೈ ಬನ್ನಿ ಬೈ. ನಿಶಾಲ್ ಬೈ ಬನ್ನಿ ಬೈ. ಎತ್ರಿ, ನಿಲ್ಸಿ ಒಂದ್ ಸಿಗರೇಟ್. ಸ್ಟೇಷನ್ ಹತ್ರನೇ ಹೊಡಿರಂತೆ ಸಿಗರೇಟ್. ಸ್ಟೇಷನ್ ಹತ್ರ ಎಲ್ಲ ಬೇಡ. ನಿಶಾಲ್ ಬೈ ಬೇಕಾದ್ರೆ ಫೈನ್ ನಾನು ಕಟ್ತೀನಿ ಬಾ. ಏನಕ್ಕೆ ಫೈನ್ ಕಟ್ತೀರಾ ನೀವು? ಯಾವ್ದ್ರಿ ಗಾಚಾರ ರೀ? ನಾನ್ ಡೋರ ಹೊಡ್ದಾಗ ಗ್ಲಾಸೇ ಹೊಡ್ದಾಕ್ ಬಿಡ್ತೀನಿ. ನಾನು ಸಿಗರೇಟ್ ಸೇರ್ಬೇಕು ಅಂತ ಹೇಳ್ತಾ ಇಲ್ವಾ? ಶಿಕ್ಷೆ ಬೆಳಕ ಬಂದಿದ್ದೀನಿ ನಾನು ಇಲ್ಲಿ. ಏನ್ ಮಾಡ್ತೀರಾ ನೀವು? ಒಂದ್ ಸಿಗರೇಟ್ ಸೇದಕ್ ಅಧಿಕಾರ ಇಲ್ಲ ಅಂದ್ರೆ ಯಾರೇ ನೀನ್ ಕರ್ಕೊಂಡ್ ಬಂದಿದ್? ನಿನ್ಗೆ ಏನು? ಮಗನ್ ಫೋನ್ ಮಾಡು. ಯಾರು? ಅವ್ನ್ ಇಬ್ಬಗ್ ಫೋನ್ ಮಾಡು. ನಮ್ಮನ್ನ ಯಾಕೆ ನಾನ್ ಹಿಡ್ದಿ ನಾನ್ ಸಿಗರೇಟ್ ಸೇದಿಲ್ಲ ಅಂದ್ರೆ ಯಾವ್ದಯ್ಯ ನ್ಯಾಯ ಇದು? ಇಳಿದು ಬಿಡಿ, ಸೇರ್ಬೇಡ. ನಾನ್ ಗ್ಲಾಸೇ ಹೊಡ್ದಾಕ್ ಕೊಡ್ತೀನಿ. ಬೇಡ ನಿಶಾಲ್ ಬೈ.
ನಾನು ಹೇಳ್ತಾ ಇರೋದು ನೋಡಿ, ನಾನ್ ಸಿಗರೇಟ್ ಸೇದ್ಬೇಕು ಅಷ್ಟೇ. ನಾನು ಟೆನ್ಷನ್ ಸಿಗರೇಟ್ ಸೇದ್ಬಿಟ್ರೆ ಆಮೇಲೆ ನೀನ್ ಏನ್ ಹೇಳ್ತೀಯ ಅದ್ ಮಾಡ್ತೀನಿ, ಪಕ್ಕಾ ಮಾಡ್ತೀನಿ. ನನ್ ಸಿಗರೇಟ್ ಬೇಕು. ಅದೇನಕ್ ಆಗ್ತೀಯಾ? 100 ಸಿಗರೇಟ್ ಸಮ. 100 ಸಿಗರೇಟ್ ಚಿಕ್ಕ ಹುಡ್ಗಂತರ ಮಾತಾಡು. ದೊಡ್ಡವ್ರಿಗೆಲ್ಲ ಮಾತಾಡಿದ್ರೆ ಹೇಳ್ತಾ ಇದ್ದೀನಿ. ಇಬ್ಬರು ಫೋನ್ ಮಾಡ್ರಿ ನೀವು. ಬಾಳ ಹಾಕೊಳ್ಳಿ ನಿಶಾ ಬೈ. ಗುರು ನಾನು ಹೇಳ್ತಾ ಇದ್ದೀನಿ, ಸುಮ್ನೆ ಗೋಳ್ ಕೊಡ್ತಾ ಇದ್ದೀರಾ. ಅವ್ನ್ ತಗ್ಲಾಕೊಳ್ಳಿ ನನ್ ಕೈಯಲ್ಲಿ. ಅವ್ನಿಗಿದೆ ಗ್ರಾಚಾರ. ಯಾರು? ಅವ್ನಿಬ್ಬರು ತಗ್ಲಾಕೊಳ್ಳಿ ನನ್ ಕೈಯಲ್ಲಿ. ಅವ್ರಿಗೂ ಗೊತ್ತಿಲ್ಲ ಇದು ಏನು. ಅವ್ರಿಗೆಲ್ಲ ಭಯಕ್ ಹೋಗ್ಬೇಡಿ. ನೀವು ನಮ್ ಬ್ರದರ್ ನಮ್ಗೆ ಹೆಲ್ಪ್ ಮಾಡ್ತಾ ಇದ್ರಿ ಇವತ್ತು. ಏನ್ ಇಂಜೆಕ್ಷನ್ ಕೊಡ್ರಿ, ಒಂದ್ ಸಿಗರೇಟ್ ಇಸ್ಕೊಂಬರ್ರಿ. ಇಂಜೆಕ್ಷನ್ ಬೇಡ ರೀ. ನಾವ್ ತಗೊಂಡೇ ಇಲ್ಲ ನಮ್ ಜೀವನದಲ್ಲೂ ಇಂಜೆಕ್ಷನ್ ಅಂದ್ರೆ. ತಗೊಂಡ್ ನೋಡಿ ಹೆಂಗಿರುತ್ತೆ ಟೇಸ್ಟ್. ಬೇಡ, ನಾನ್ ಸಿಗರೇಟ್ ಸೇದ್ಬೇಕಷ್ಟೇ. ಸುಮ್ನೆ ನೋಡು, ಇಲ್ಲ ಅಂದ್ರೆ ಗ್ಲಾಸೇ ಹೊಡೆದಾಕ್ಬಿಡ್ತೀನಿ. ನಮ್ ತಾಯಿ ಸತ್ತಾಗ್ಲು ಕ್ರಾಕ್ ನನ್ ಮಗ ನಾನು. ಕ್ರಾಕ್ ಎಲ್ಲ ಸರಿ ಏನಕ್ ಸರಿ ಮಾಡಿಸ್ತೀಯ? ಎಲ್ ಕರ್ಕೊಂಡ್ ನಡಿತೀಯ? ನಡಿ ಎತ್ತೋ ಕಾರ. ಓಕೆ, ಏನ್ ಮಾಡ್ಬೇಕು ನೋಡ್ಬೇಕು. ಒಪ್ಕೊಂಡ್ರಲ್ಲ, ಯಾರ ಬರ್ಲಿ ನಾನ್ ಸಿಗರೇಟ್ ಸೇದ್ಬೇಕು. ನಾನ್ ಹೇಳ್ತಾ ಇರೋದು ನನ್ ಟೆನ್ಷನ್ ಆಗ್ಬಿಟ್ಟು ಸಿಗರೇಟ್ ಸೇದ್ಬೇಕು. ನಂಗೆ ಅಲ್ಲೇ ಕರ್ಕೊಂಡೋದೆ ಸರ್ಕಲ್ ಅಲ್ಲಿ ಸಿಗರೇಟ್ ಸೇದನ ಅಂತ. ಅಷ್ಟ್ರಲ್ಲಿ ಕಾರ್ ಬಂದಿತ್ತು. ನನಗ್ ಸಿಗರೇಟ್ ಬೇಕು ಅಷ್ಟೇ. ಕುಡಿತೀರಾ ಕೂಲು? ಬೇಡ ಗುರು, ನಾನ್ ಸಿಗರೇಟ್ ಸೇದ್ಬೇಕು. ಬೇಡ ಏನು, ನಾನ್ ಸಿಗರೇಟ್ ಸೇದ್ಬೇಕು ಅಷ್ಟೇ. ನಾನ್ ಸಿಗರೇಟ್ ಸೇದ್ಬೇಕು ಅಷ್ಟೇ. ನಾನ್ ಹೇಳ್ತಾ ಇರೋದು ಅಷ್ಟೇ, ಸಿಗರೇಟ್ ಸೇದ್ಬೇಕು. ನಾನು ಸಿಗರೇಟ್ ಸೇದ್ರೆ ಬಂದ್ಬಿಡ್ತೀರಾ? ಎಲ್ಲಿ ಇಲ್ಲೇ ಸೇರ್ತೀರಾ? ಇಲ್ಲೇ ತಂದ್ಕೊಡಿ. ಇಲ್ಲ ನಾನೇ ತಗೊಂಡ್ಬರ್ತೀನಿ. ಬೇಡ ಬೇಡ. ನಾನ್ ಕಳ್ಳ ಏನ್ರಿ ಓಡಾಕೆ ರೀ? ನಮ್ಮನ್ ಸಾಲ ಇಲ್ಲ ಅಂದ್ರಪ್ಪ ರಾಜನ್ ತರ ಓಡಾಡೋದು ಹೋಗ್ರಿ ರೀ. ಮತ್ತೆ ರಾಜನ್ ತರ ಜೈಲಲ್ಲಿ ಆರಾಮಾಗೆ ಒಂದ್ ಸಿಗರೇಟ್ ತರಿಸ್ತೀರಾ? ಇಲ್ಲ ರೀ, ಒಳಗಡೆ ಹೊಡಿಬಾರ್ದು. ಎಸಿ ನಾ? ಯಾವ್ದು ಎಸಿ? ಎಲ್ಲಾ ಗಾಡಿ ಓಡಿಸಿರೋದಪ್ಪ ನಾನು. ನನ್ಗೆ ಹೇಳ್ತೀಯ ಸ್ಟೇಷನ್ ಗಾಡಿ ಓಡಿಸಂದ್ರೆ ಆಗಲ್ಲ ಅಂತ. ನಡಿ ಗುರು. ಯಾವ ಸ್ಟೇಷನ್? ಕೆಂಗೇರಿನಾ? ನಡಿ ಹೋಗೋಣ. ಪಕ್ಕ ಮಾಡ್ಕೊಡ್ತೀಯಾ? ಹಾ ಮಾಡ್ಕೊಡ್ತೀನಿ. ಎಷ್ಟು ಕೊಡ್ಬೇಕು? ಅಯ್ಯೋ ಕಮಿಷನ್ ಎಷ್ಟು ಕೊಡ್ಬೇಕು? ಕಮಿಷನ್ ಅಲ್ವಾಗ ನಡಿ ಮಾತಾಡೋಣ. ಹೇಳಿ, ಇಲ್ಲೇ ಹೇಳಿ. ಆಮೇಲೆ ಅಲ್ಲಾದ್ಮೇಲೆ ನೀವೆಲ್ಲ ನಮ್ಗೆ ಬೇಕಂದ್ರೆ ಅಲ್ಲ, ಅಲ್ಲಿ ಹೋಗಿ ಮಾತಾಡೋಣ. ನಡಿ ಗುರು. ಬಡಿ ಅಚ್ಚಿ ಮಾತ್ ಕೈಯ. ಇಂಜೆಕ್ಷನ್ ತಗೋ, ಅದ್ ಮಾಡು, ಇದ್ ಮಾಡು. ಅಲ್ಲ ನೀವು ಸಿಗರೇಟ್ ಹುಟ್ಟಿ ಬೆಳೆದಿರೋದೇ ನಮ್ಮನ್ ಕರ್ನಾಟಕದಲ್ರಿ. ನಮ್ ತಾಯಿ ತಂದೆ ಕಲ್ಸಿಲ್ಲ. ಕಳ್ತನ ಮಾಡು, ಅವ್ನ್ ತಲೆ ಹೊಡಿ, ಇಂಜೆಕ್ಷನ್ ತಗೋ ಅಂತ ಕಲ್ಸಿಲ್ಲ. ಇಂಜೆಕ್ಷನ್ ಜ್ವರ ಬಂದ್ರೆ ತಗೊಂತಾರೆ. ಯಾವಾಗ ಎತ್ತದಲ್ಲ ಇವಾಗ ನೀನು. ಅದೇ ಅದು ಮತ್ತೆ ಬರಕದು. ಏನಕ್ ಮತ್ ಬರ್ಬೇಕು? ಸಿಗರೇಟ್ ಹೊಡಿಬೇಕಂದ್ರೆ ನನ್ ಸಿಗರೇಟ್ ಹೊಡಿತೇನೆ. ಸಿಗರೇಟ್ ಬದಲು ಅದು ಹೊಡಿಯೋದು. ಏನಕ್ಕೆ ಹೊಡಿತೆ ನೀನ್ ಹೊಡಿಯೋದು? ನಾನ್ ನಿನ್ನೆಲ್ಲ ತಗೊಂಡೆ. ಅದಕ್ಕೆ ಈ ತರ ಎಲ್ಲ ತೋರಿಸ್ಬೇಡ ಕುರ್ಪು. ನಮ್ಗೂ ಐತೆ ಬೇಜಾನು. ಏನ್ ಕುರ್ಪು? ನಮ್ ಗಾಡಿಯಲ್ಲಿ ಬಿದ್ದಿರೋದಲ್ಲ. ಮತ್ತೆ ಚಾಕು ಹಾಕಿರೋದು ನೋಡಿ. ಹೆಂಗ್ ಹಾಕೋರು ನನಗ್ ಮೊನ್ನೆ ಚಾಕು. ಕಾಲು ಹಾಕೋರೆ ನಮ್ಗೆ. ನೋಡಿ ಇಲ್ಲೂ ಹಾಕೋರೆ. ಬ್ರೋ ನಾನ್ ಸಿಗರೇಟ್ ಸೇದ್ಬೇಕು. ಸುಮ್ಮನೆ ಯಾಕೆ ತಲೆ ತಿಂತಿದ್ಯಾ? ಚಾಕು ಹೆಂಗ್ ಹಾಕೋರು ನೋಡ್ಬೇಕು. ಸ್ಟಿಚ್ ಹಾಕಕ್ಕೆ 4-5 ದಿನ ಆಯ್ತು. ಚಿಕ್ಕ ಮಗು ಇರ್ತಾರಲ್ಲ, ಅವ್ರಿಗೋಗಿ ಹೇಳು ಬ್ರದರ್ ನೀನು. ಏನು? ನನ್ಗೆಲ್ಲ ಹೇಳ್ಬೇಡ. ಯಾವ್ದೋ ಬ್ಲಡ್ ಮಾರಕ್ ಬಿದ್ದಿರೋದು, ಚಾಕು ಹೊಡೆದಿರೋದು, ಸ್ಟಿಚ್ ಹಾಕಕ್ 4 ದಿವಸ ಆಯ್ತಂತ. ಏನ್ ವಿಷಯ ಬೇಕು? ಕಾಮಿಡಿ ಮಾಡ್ತಿರಲ್ಲ. ಏನ್ ಕಾಮಿಡಿ ಮಾಡೋದ? ಏನಿಲ್ಲ, ಎಸಿ ಇದೆ, ಮಸ್ತಾಗಿ ನಿದ್ದೆ ಮಾಡ್ತೀನಿ ಇವಾಗ. ಅವ್ನ್ ತಗ್ಲಾಕೊಂಡ್ರೆ ಅಕ್ಕ ನಾವು ಇದೆ ನಿದ್ದೆ ಹೊಡಿಸ್ತೀನಿ. ನಿಮ್ಗೆ ಅಷ್ಟೇ. ಏನ್ ಮಾಡಕ್ ಆಗತ್ತೆ? ಒಂದ್ ಸಿಗರೇಟ್ ಕೊಡಿಸ್ತಾ ಇಲ್ಲ, ನಮ್ಮನ್ನ ಲಾಕ್ ಓಪನ್ ಆಗ್ತಾ ಇಲ್ಲ. ಏನ್ ಮಾಡ್ತೀಯ? ಆರಾಮಾಗಿ ಮಲಿಕೊಳ್ಳೋದು. ಸರಿ ಎದಳಿ ಆಯ್ತು, ಮಲಗಬೇಡಿ. ಮತ್ತೇನ್ ಮಾಡೋಣ ಸರ್? ನಾಯಿ ತರ ಕೇಳ್ತಾ ಇದೀನಿ ಆವಾಗ್ಲಿಂದ. ಒಂದ್ ಸಿಗರೇಟ್ಗೆ ಎಲ್ಲ ನಿಮ್ಗೆ. ವಿಶಾಲ್ ಬೈ, ನಿಮ್ ನಿಯತ್ಗೆ ಏನ್ ಸರ್ ಒಳ್ಳೇದಾಗ್ಲಿ. ದೇವ್ರ ನಿಮ್ಮನ್ನ ಚೆನ್ನಾಗಿ ಕಾಪಾಡ್ಲಿ. ಈಗ ವಿಷಯ ಏನಂದ್ರೆ, ಇಲ್ಲಿ ಕ್ಯಾಮ್ರಾ ಇಟ್ಟಿದೀವಿ. ನಾವ್ ಇಷ್ಟೊತ್ತು ಮಾಡಿದ್ದು ತಮಾಷೆ. ನೀವೇ ಸಾಹೇಬ್ರು ತಗೊಳ್ಳಿ ಡಿಎಲ್. ದಯವಿಟ್ಟು ಗುರುತು ಪರಿಚಯ ಕಾರಲ್ಲಿ ಯಾರು ಹತ್ತಕ್ ಹೋಗ್ಬೇಡಿ. ಬಸ್ಸಲ್ಲಿ, ಆಟೋದಲ್ಲಿ, ಟ್ಯಾಕ್ಸಿಯಲ್ಲಿ ಮಾತ್ರ ಓಡಾಡಿ. ಹುಷಾರಾಗಿರಿ. ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ತಪ್ಪದೆ ಎಲ್ಲರೂ ನೋಡಿ. ಥ್ಯಾಂಕ್ ಯು.